ಸಿಎಂ ಆಗ್ತಾರಂತೆ ರಾಘವ್ ಚಡ್ಡಾ. ಪಂಜಾಬ್ ಕೈವಶಕ್ಕೆ ಕೇಸರಿ ಸೇನೆ ಪ್ಲಾನ್. ರಾಷ್ಟ್ರಮಟ್ಟದಲ್ಲಿ ಎಎಪಿ ಕಥೆ ಭಾಗಶಃ ಮುಗಿತು ಅನಿಸುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ಈಗ ಭಾರಿ ದೊಡ್ಡ ರಾಜಕೀಯ ಭೂಕಂಪವೇ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತೇನೆ ಅಂತ ಹುಟ್ಟಿಕೊಂಡಿದ್ದ ಆಮ್ ಆದ್ಮಿ ಪಕ್ಷಕ್ಕೆ, ಅಂದ್ರೆ ಎಎಪಿ ಪಕ್ಷಕ್ಕೆ, ಅದರದ್ದೇ ಪಕ್ಷದ ಬಹುದೊಡ್ಡ ನಾಯಕ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ದೊಡ್ಡ ಪೆಟ್ಟು ನೀಡಿದ್ದಾರೆ. ಎಸ್, ಅರವಿಂದ್ ಕೇಜ್ರಿವಾಲ್ ಬಲಗೈ ಬಂಟ, ಆಪ್ತ ನಾಯಕ, ಕೇಜ್ರಿವಾಲ್ ನೀಲಿಗಣ್ಣಿನ ಹುಡುಗ ಎಂದೇ ಕರೆಸಿಕೊಳ್ಳುತ್ತಿದ್ದ ರಾಘವ್ ಚಡ್ಡಾ ಈಗ ಆಪ್ಗೆ ಗುಡ್ ಬೈ ಹೇಳಿದ್ದಾರೆ. ಕೇವಲ ಗುಡ್ ಬೈ ಹೇಳಿದ್ದು ಮಾತ್ರವಲ್ಲ, ತಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ರಾಜ್ಯಸಭೆಯ ಭಾರಿ ದೊಡ್ಡ ಗುಂಪನ್ನೇ, ಅಂದ್ರೆ ಬರೋಬ್ಬರಿ 6 ಜನ ಇತರ ಸಂಸದರನ್ನ ಕಟ್ಟಿಕೊಂಡು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಒಂದು ಕಾಲದಲ್ಲಿ ದಿಲ್ಲಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಅಧಿಕಾರಕ್ಕೆ ಬಂದಿದ್ದ ಪಕ್ಷ ಈಗ ಪ್ರಾಮಾಣಿಕ ರಾಜಕಾರಣದಿಂದ ದೂರ ಸರಿಯುತ್ತಿದೆ ಅಂತ ರಾಘವ್ ಚಡ್ಡಾ ನೇರವಾಗಿ ಆರೋಪ ಮಾಡಿದ್ದಾರೆ. ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದ ಪ್ರಬಲ ನಾಯಕ. ಯುವ ಸಮೂಹದ ಮನಗೆದ್ದಿದ್ದ ರಾಘವ್ ಏಕಾಏಕಿ ಮನಸ್ಸು ಬದಲಿಸಿ ಬಿಜೆಪಿ ಸೇರಿದ್ದಾರೆ. ಕೇಜ್ರಿವಾಲ್ರನ್ನ ಹೊಗಳುತ್ತಿದ್ದವರು ಈಗ ಮೋದಿ ಜಪ ಮಾಡುತ್ತಿದ್ದಾರೆ. ಬಿಜೆಪಿಗೆ ದೊಡ್ಡ ಗಿಫ್ಟ್ ಕೊಟ್ಟ ರಾಘವ್ಗೆ ಬಿಜೆಪಿ ಭರ್ಜರಿ ಸಿಹಿ ಸುದ್ದಿ ಕೊಡಲು ಮುಂದಾಗಿದೆ. ಅದೇ ಪಂಜಾಬ್ ಪಟ್ಟ. ಆಮ್ ಆದ್ಮಿ ಪಾರ್ಟಿ ಪಂಜಾಬಿನಲ್ಲಿ ಭರ್ಜರಿ ಬಹುಮತದಿಂದ ಗೆದ್ದಿದೆ. 117 ಸದಸ್ಯ ಬಲದ ಪಂಜಾಬ್ ವಿಧಾನಸಭೆಯಲ್ಲಿ ಎಎಪಿ 92 ಶಾಸಕರನ್ನ ಹೊಂದಿದೆ. ಆದ್ದರಿಂದ ಸರ್ಕಾರ ಕೆಡವುದು ಸುಲಭದ ಮಾತಲ್ಲ. ಭಗವಂತ್ ಮಾನ್ಗೂ ಚಡ್ಡಾ ಮರ್ಮಾಘಾತ. ಬಿಜೆಪಿ ಆಪರೇಷನ್ ಮಾಡೋದ್ರಲ್ಲಿ ಪಂಟರ್. ಕರ್ನಾಟಕ, ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ ಮಾಡಿದ ಎಕ್ಸ್ಪೀರಿಯನ್ಸ್ ಬಿಜೆಪಿಗೆ ಇದೆ. ಆದ್ರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ಕೆಡವಬೇಕು ಅಂದ್ರೆ ಪ್ರಬಲ ನಾಯಕನ ಜೊತೆ ದೊಡ್ಡ ಮಟ್ಟದಲ್ಲಿ ಹಣ ಬರವು ಬೇಕು. ಸರ್ಕಾರ ಕೆಡವೋ ಆಟ ಹೇಗಿದೆ ಅಂತ ನೋಡೋ ಮುನ್ನ ಪಂಜಾಬ್ ವಿಧಾನಸಭೆಯತ್ತ ಒಮ್ಮೆ ಕಣ್ಣು ಹಾಯಿಸೋಣ. 117 ಸದಸ್ಯ ಬಲದ ಪಂಜಾಬ್ ಅಸೆಂಬ್ಲಿಯಲ್ಲಿ 94 ಸ್ಥಾನ ಗೆದ್ದಿರೋ ಎಎಪಿ ಅತಿ ದೊಡ್ಡ ಪಾರ್ಟಿ. ಎಎಪಿ ಸರ್ಕಾರಕ್ಕೆ ಭಗವಂತ್ ಮಾನ್ ಮುಖ್ಯಮಂತ್ರಿ. 16 ಸ್ಥಾನ ಗೆದ್ದಿರೋ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಕೂತಿದೆ. ಶೇಖರ್ ನಾಡಿನಲ್ಲಿ ಬಿಜೆಪಿ ಲೆಕ್ಕಕ್ಕೆ ಇಲ್ಲ. ಪಂಜಾಬ್ನಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ. ಇಬ್ಬರು ಶಾಸಕರನ್ನ ಹೊಂದಿರೋ ಕೇಸರಿ ಸೇನೆ ಸರ್ಕಾರ ರಚಿಸೋ ಕನಸು ಕಾಣ್ತಿದೆ. 2007ರಲ್ಲಿ 19 ಶಾಸಕರನ್ನ ಹೊಂದಿದ್ದ ಕೇಸರಿ ಸೇನೆ ಕಾಲಕಾಲಕ್ಕೆ ಅಸ್ತಿತ್ವ ಕಳೆದುಕೊಳ್ಳುತ್ತಾ ಬಂದಿದೆ. 2012ರಲ್ಲಿ 12, 2017ರಲ್ಲಿ 3 ಸ್ಥಾನ ಗೆದ್ದಿತ್ತು. 63 ಶಾಸಕರು ರಾಘವ್ ಚಡ್ಡಾ ಸಂಪರ್ಕದಲ್ಲಿ. ಭಗವಂತ್ ಮಾನ್ ಸರ್ಕಾರ ಸಂಕಷ್ಟದಲ್ಲಿ. ರಾಘವ್ ಚಡ್ಡಾ ಮತ್ತು ಇತರು 6 ಆಪ್ ಸಂಸದರ ಬಿಜೆಪಿ ಸೇರ್ಪಡೆ ಶಾಕ್ನಿಂದ ಇನ್ನೂ ಹೊರಬರದ ಆಮ್ ಆದ್ಮಿ ಪಕ್ಷಕ್ಕೆ ಅದೇ ಚಡ್ಡಾ ಮತ್ತೊಂದು ಹೊಡೆತ ನೀಡಲು ಮುಂದಾಗಿದ್ದಾರಂತೆ. ಪಂಜಾಬ್ನ 94 ಆಪ್ ಶಾಸಕರ ಪೈಕಿ 63 ಶಾಸಕರು ರಾಘವ್ ಚಡ್ಡಾ ಸಂಪರ್ಕದಲ್ಲಿದ್ದು ಯಾವ ಕ್ಷಣದಲ್ಲಾದರೂ ಬಣ ಬದಲಾಯಿಸುವ ಸಾಧ್ಯತೆ ಇದೆಯಂತೆ. ಹೌದು, ಆಪ್ ವಿರುದ್ಧದ ಸಮರವನ್ನ ತಮ್ಮ ಪ್ರತಿಷ್ಠೆಯನ್ನಾಗಿ ಸ್ವೀಕರಿಸಿರುವ ರಾಘವ್ ಚಡ್ಡಾ ತಮ್ಮ ನಿರ್ಗಮನದಿಂದ ಪಕ್ಷಕ್ಕೆ ಸಾಧ್ಯವಾದಷ್ಟು ದೊಡ್ಡ ಹೊಡೆತ ನೀಡಲು ನಿರ್ಧರಿಸಿದ್ದಾರಂತೆ. ಇದೀಗ ಪಂಜಾಬ್ ಆಪ್ ಸರ್ಕಾರವನ್ನ ಅಲುಗಾಡಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. 117 ಶಾಸಕರನ್ನ ಹೊಂದಿರುವ ಪಂಜಾಬ್ ವಿಧಾನಸಭೆಯಲ್ಲಿ 94 ಆಪ್ ಶಾಸಕರಿದ್ದಾರೆ. ಈ ಪೈಕಿ 63 ಶಾಸಕರು ರಾಘವ್ ಚಡ್ಡಾರನ್ನ ಬೆಂಬಲಿಸಿದರೆ ಭಗವಂತ್ ಮಾನ್ ಸರ್ಕಾರ ಉರುಳಿದಂತೆಯೇ ಸರಿ. ಅಲ್ಲದೆ ಈ ಶಾಸಕರ ಸಂಖ್ಯೆ 2/3 ಆಗಿರುವುದರಿಂದ ಪಕ್ಷಾಂತರ ನಿಷೇಧ ಕಾಯ್ದೆಯು ಅನ್ವಯಿಸದು. ಆದರೆ ನಿಜಕ್ಕೂ ಈ ಪ್ರಮಾಣದಲ್ಲಿ ಆಪ್ ಶಾಸಕರು ಬಂಡೇಳಲಿದ್ದಾರೆ ಎಂಬುದೇ ಅನುಮಾನ. ಪಂಜಾಬ್ ಆಪ್ ಘಟಕದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತಿದ್ದು, ರಾಘವ್ ಚಡ್ಡಾರ ಈ ವಿದ್ರೋಹದ ನೆರಳಲ್ಲಿ ಪಕ್ಷದ ಅನೇಕ ಶಾಸಕರು ಈಗ ಬಣ ಬದಲಾಯಿಸಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಆದರೆ ಇವರ ಸಂಖ್ಯೆ ನಿಜಕ್ಕೂ 63 ಇದೆಯಾ ಎಂಬುದು ಖಚಿತ ಆಗಬೇಕಿದೆ. ಪಂಜಾಬ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ರಾಘವ್ ಚಡ್ಡಾ ಪ್ರಯತ್ನಿಸುತ್ತಿದ್ದಾರೆ ಎಂಬುದಕ್ಕೆ ಆಪ್ ಪಕ್ಷದ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಮಾಡಿರುವ ಪೋಸ್ಟ್ ಪುಷ್ಟಿ ನೀಡುತ್ತಿದೆ. ಪಂಜಾಬ್ನ ದ್ರೋಹಿ ಹೆಸರಿನಲ್ಲಿ ಮಾಡಲಾಗಿರುವ ಈ ಪೋಸ್ಟ್ನಲ್ಲಿ ರಾಘವ್ ಚಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಪರಸ್ಪರ ಮಾತನಾಡಿಕೊಳ್ಳುತ್ತಿರುವ ಎಐ ವಿಡಿಯೋವನ್ನ ಹಾಕಲಾಗಿದೆ. ಸಿಎಂ ಆಗುವ ಕನಸು ಕಂಡಿದ್ದ ಚಡ್ಡಾ. ಅರವಿಂದ್ ಕೇಜ್ರಿವಾಲ್ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಚಡ್ಡಾ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗುತ್ತಾರೆ ಎಂಬ ನಿರೀಕ್ಷೆ ಹಲವರಿಗಿತ್ತು. ಆದರೆ ಚಡ್ಡಾರನ್ನ ಪಕ್ಷದಲ್ಲಿ ಮೂಲೆ ಗುಂಪು ಮಾಡಲಾಯಿತು.
ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದಲೂ ವಜಾಗೊಳಿಸಲಾಯಿತು. ಕೇಜ್ರಿವಾಲ್ ಜೈಲಿಗೆ ಹೋದ ನಂತರ ಪಕ್ಷದೊಳಗೆ ನಾನಾ ಬದಲಾವಣೆಗಳಾದವು. ಇದರಿಂದ ಬೇಸರಗೊಂಡಿದ್ದ ಚಡ್ಡಾ ಪಕ್ಷದೊಳಗೆ ಇದ್ದರೂ ಅಂತರ ಕಾಯ್ದುಕೊಂಡರು. ಕೇವಲ 23 ವಯಸ್ಸಿನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿ ಗುರುತರ ಜವಾಬ್ದಾರಿಗಳನ್ನು ವಹಿಸಿಕೊಂಡ ರಾಘವ್ ಚಡ್ಡಾ ರಾಜ್ಯಸಭೆಯ ಅಧಿವೇಶನದಲ್ಲಿ ತಮ್ಮ ಭಾಷಣದ ವೇಳೆ ಹೇಳುತ್ತಿದ್ದ ವಿಷಯಗಳಿಗೆ, ಅದಕ್ಕಾಗಿ ಸಂಶೋಧನೆ ಮಾಡುತ್ತಿದ್ದ ರೀತಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿತ್ತು. ಅದೇ ಕಾರಣಕ್ಕೆ ರಾಘವ್ ಚಡ್ಡಾರನ್ನ ತಪ್ಪಾದ ಪಕ್ಷದಲ್ಲಿರುವ ಸರಿಯಾದ ನಾಯಕ ಎಂದು ಕರೆಯುತ್ತಿದ್ದುದು ಉಂಟು. ಇದೀಗ ರಾಘವ್ ಚಡ್ಡಾ ತನಗೆ ಗೌರವ ಸಿಗದ ಪಕ್ಷದಿಂದ ದೂರವಾಗಿದ್ದಾರೆ. ಕೇಜ್ರಿವಾಲ್ ಜೊತೆಗಿನ ಆಪ್ತ ಸಂಬಂಧದ ಕಾರಣಕ್ಕೆ ಚಡ್ಡಾರನ್ನ ಕೇಜ್ರಿವಾಲ್ರ ನೀಲಿ ಕಣ್ಣಿನ ಹುಡುಗ ಎಂದು ಕರೆಯಲಾಗುತ್ತಿತ್ತು. 2022ರಲ್ಲಿ ರಾಘವ್ ಪಂಜಾಬ್ನಿಂದ ರಾಜ್ಯಸಭಾ ಸಂಸದರಾದರು. 33ನೇ ವಯಸ್ಸಿನಲ್ಲಿ ಅವರು ರಾಜ್ಯಸಭೆಯ ಕಿರಿಯ ಸದಸ್ಯರಾಗಿ ಸಂಸತ್ ಪ್ರವೇಶಿಸಿದರು. 2023ರಲ್ಲಿ ಸಂಜಯ್ ಸಿಂಗ್ ಬದಲಿಗೆ ರಾಜ್ಯಸಭೆಯಲ್ಲಿ ಎಎಪಿಯ ನಾಯಕರನ್ನಾಗಿ ನೇಮಿಸಲಾಯಿತು. ಆದ್ರೀಗ ಕಾಲ ಬದಲಾಗಿದೆ. ಚಡ್ಡಾ ಬಿಜೆಪಿ ಸೇರಿದ್ದಾರೆ. ಪಂಜಾಬ್ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿಎಂ ಆಗೋ ಹಾದಿ ಸುಗಮವಲ್ಲ. ಆದ್ರೆ ದೇಶದ ಶ್ರೀಮಂತ ಪಕ್ಷ ಬಿಜೆಪಿ ಏನ್ ಬೇಕಾದ್ರೂ ಮಾಡಬಲ್ಲದು.